ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ಈ ರಾಹುಲ್ ಗಾಂಧಿ ಅವರಿಗಾಗಿರಬಹುದು, ಸಿದ್ದರಾಮಯ್ಯವರಿಗಾಗಿರಬಹುದು ಒಂದು ಅಭ್ಯಾಸ ಇದೆ. ಏನು? ಯಾವುದಾದ್ರೂ ಒಂದು ಸುಳ್ಳನ್ನು ಹೇಳಿಬಿಡೋದು, ಆಮೇಲೆ ಆ ಸುಳ್ಳನ್ನು ಪದೇ ಪದೇ ಹೇಳಿ ಅದನ್ನೇ ತಿರುಗ ಮುರುಗ ಮಾಡಿ ಜನರನ್ನು ನಂಬಿಸಿ ಬಿಡೋದು. ಅದರಲ್ಲೂ ರಾಹುಲ್ ಗಾಂಧಿ ಅವರಂತೂ ನರೇಂದ್ರ ಮೋದಿಜಿಯವರ ವಿಚಾರದಲ್ಲಿ ಸುಳ್ಳು ಹೇಳಿ ಸುಪ್ರೀಂ ಕೋರ್ಟ್ ಎದುರು ನಿಂತು ತಪ್ಪಾಯಿತು ಸರ್, ಸಾರಿ ಅಂತ ಕ್ಷಮೆ ಕೇಳುವಂಥ ಪರಿಸ್ಥಿತಿ ಕೂಡ ಬಹಳಷ್ಟು ಬಾರಿ ನಿರ್ಮಾಣ ಆಗಿದೆ. ಅದು ಒಂದು ಸರ್ತಿ ಅಲ್ಲ, ಹಾಗೆ ಬಹಳಷ್ಟು ಬಾರಿ ಬೇರೆ ಬೇರೆ ವಿಚಾರವಾಗಿ ಕ್ಷಮೆಯನ್ನ ಕೇಳಿದ್ದಾರೆ. ಆದ್ರೆ ಏನು ಮಾಡೋದು, ಅವ್ರಿಗೆ ಅರ್ಥನೇ ಆಗಲ್ಲ. ಅದೊಂದು ಮ್ಯಾಟರ್ ಅಂತಾನೆ ಅವರಿಗೆ ಅನ್ನಿಸ್ಕೊಳ್ಳಲ್ಲ. ಮತ್ತೆ ಮತ್ತೆ ಅದೇ ತಪ್ಪನ್ನ ಮಾಡ್ತಾನೆ ಇರ್ತಾರೆ. ಈಗ ನಿಮಗೆ ಗೊತ್ತು, ಇದೇ ರಾಹುಲ್ ಗಾಂಧಿ ಅವರು ಕರ್ನಾಟಕ ಹಾಗೆ ಮಹಾರಾಷ್ಟ್ರದಲ್ಲಿ ಮತಗಳ್ಳತನ ಮಾಡಲಾಗಿದೆ ಅಂತ ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ. ಬೆಂಗಳೂರಿನ ಒಂದೇ ಮನೆಯಲ್ಲಿ 80 ವೋಟರ್ಗಳು ಇದ್ದಿದ್ದಾದ್ರೂ ಹೇಗೆ ಅಂತ ಒಳ್ಳೆ ಹೀಗೂ ಉಂಟು ಅಂತ PPT ಸ್ಲೈಡ್ ಅನ್ನು ತೋರಿಸಿ ಹೀರೋ ಆಗೋದಕ್ಕೆ ಹೋದ್ರು. ಆದರೆ ಮಾಧ್ಯಮಗಳಾಗಿರ್ಬಹುದು, ಜನರಾಗಿರ್ಬಹುದು, ನೋಡಿ ಪಪ್ಪು ಸಾಹೇಬ್ರೆ, ನೀವು ಹೇಳಿದ್ದು ಸುಳ್ಳು, ವಿಚಾರ ಹಿಂಗಿಂಗಿದೆ, ಏನೇನೋ ಹೇಳೋದಕ್ಕೆ ಬರಬೇಡಿ ಅಂತ ಸಾಕ್ಷಿ ಸಮೇತ ತೋರಿಸ್ತಾರೆ. ಸೊ ಯಾವಾಗ ಅಯ್ಯೋ ಕರ್ನಾಟಕದಲ್ಲಿ ನನ್ನ ಈ ಸುಳ್ಳಿನ ನಾಟಕ ನಡೆಯಲ್ಲ, ಕರ್ನಾಟಕದ ಜನ ಬಹಳ ಅಲರ್ಟ್ ಇದ್ದಾರೆ ಅಂತ ಗೊತ್ತಾಯ್ತು, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ತನ್ನ ಸುಳ್ಳಿನ ನಾಟಕವನ್ನ ಪ್ರದರ್ಶನ ಮಾಡಿದ್ರೆ ಹೆಂಗೆ ಅಂತ ಪ್ಲಾನ್ ಅನ್ನ ಮಾಡ್ಕೊಳ್ಳುತ್ತೆ. ಆದ್ರೆ ಈಗ ಅಲ್ಲೂ ಈ ಕಾಂಗ್ರೆಸ್ ಹೇಳಿದ್ದು ಬರೇ ಬುರುಡೆ ಅಂತ. ಬುರುಡೆ ಅಂದ್ರೆ ಈಗ ಸುದ್ದಿಯಲ್ಲಿರುವ ಆ ಬುರುಡೆ ಅಲ್ಲ, ಅವರ ಸುಳ್ಳು ಏನಿದೆ ಅದು ಗೊತ್ತಾಗ್ಬಿಟ್ಟಿದೆ. ಜನ ಈಗ ಕಾಂಗ್ರೆಸ್ ನಾಯಕರಿಗೆ ಚೀತು ಅಂತ ಉಗಿದು ಚೀಮಾರಿ ಹಾಕ್ತಾ ಇದ್ದಾರೆ. ವೀಕ್ಷಕರೇ, ಕಾಂಗ್ರೆಸ್ ನಾಯಕರು ಮತಗಳ್ಳತನ ಆಗ್ಬಿಟ್ಟಿದೆ, ಚುನಾವಣೆಯಲ್ಲಿ ಮೋಸ ಆಗ್ಬಿಟ್ಟಿದೆ ಅಂತ ಬೊಬ್ಬೆನೋ ಹಾಕಿದ್ರು, ಪಾಪ ಸ್ಟ್ರಾಟಜಿಯನ್ನು ಮಾಡಿದ್ರು. ಆದ್ರೆ ಈ ನೀಲಿ ಅಂಗಿಗೆ ನೀಲಿ ಸೈಡ್ ಬೊಟ್ಟು ಇಟ್ಟ ಹಾಗೆ ಅವಸರದಲ್ಲಿ ಸುಳ್ಳು ಮಾಹಿತಿಯನ್ನ ಇದೇ ಕಾಂಗ್ರೆಸ್ ಜಾಲತಾಣದಲ್ಲಿ ಹಂಚ್ಕೊಂಡ್ಬಿಟ್ಟಿದೆ. ಈಗ ಅದು ಎಲ್ರಿಗೂ ಗೊತ್ತಾಯ್ತು. ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ಆಗಸ್ಟ್ 18ನೇ ತಾರೀಕಿಗೆ ದೊಡ್ಡದಾಗಿ ಒಂದು ಪೋಸ್ಟ್ ಅನ್ನು ಮಾಡ್ತಾರೆ. ಮಹಾರಾಷ್ಟ್ರದ ರಾಮ್ಟೆಕ್ ಹಾಗೆ ದಿಯೋಲಾಲಿ ಕ್ಷೇತ್ರದಲ್ಲಿ 40% ಮತದಾರರ ಹೆಸರನ್ನ ಡಿಲೀಟ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ನಾಶಿಕ ಪಶ್ಚಿಮ ಅದೇ ರೀತಿ ಹೆಗ್ನಾ ಕ್ಷೇತ್ರದಲ್ಲಿ 45% ಮತದಾರರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. 2024ರ ಲೋಕಸಭಾ ಚುನಾವಣೆ, ಅದೇ ರೀತಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ನಡೆಯುವಂತಹ 6 ತಿಂಗಳ ಅವಧಿಯಲ್ಲಿ ಮತದಾರರ ಹೆಸರುಗಳನ್ನ ಪಟ್ಟಿಯಿಂದ ಡಿಲೀಟೇ ಮಾಡಲಾಗಿದೆ. 2 ಕ್ಷೇತ್ರಗಳಲ್ಲಿ ಜಾಸ್ತಿ ಆಗಿಬಿಟ್ಟಿದೆ. ಇದು ಹೀಗೆ ಮುಂದುವರೆದು ಬಿಟ್ರೆ ಚುನಾವಣಾ ಆಯೋಗದವರು 2+2 = 420 ಅಂತ ಹೇಳ್ಬಿಡ್ತಾರೆ. ಹೀಗೆ ಹೇಳಿ ಲೋಕನೀತಿ CSDS ಅನ್ನುವಂತಹ ಸಂಸ್ಥೆಯ ವರದಿಯನ್ನು ಉಲ್ಲೇಖ ಮಾಡಿ ಪೋಸ್ಟ್ ಏನೋ ಮಾಡ್ತಾರೆ. ಆದ್ರೆ ಆಮೇಲೆ ಗೊತ್ತಾಗತ್ತೆ ಈ ಕಾಂಗ್ರೆಸ್ ಇದು ಬರೀ ಓಳು ಅಂತ. ವೀಕ್ಷಕರು, ಹಾಗಾದ್ರೆ ಇಲ್ಲಿ ಮಹಾರಾಷ್ಟ್ರ ಚುನಾವಣೆ ವಿಚಾರದಲ್ಲಿ ಆಗಿದ್ದೇನು ಹೇಳ್ತೀನಿ ನೋಡಿ. ಸೆಂಟರ್ ಫಾರ್ ದಿ ಸ್ಟಡಿ ಆಫ್ ಡೆವಲಪಿಂಗ್ ಸೊಸೈಟೀಸ್ ಅಥವಾ CSDS ಅನ್ನುವಂತಹ ಸೋಕಾಲ್ಡ್ ರಿಸರ್ಚ್ ಸಂಸ್ಥೆ ಒಂದು ಇದೆ. ಇದೇ ಸಂಸ್ಥೆಯ ಸಂಜಯ್ ಕುಮಾರ್ ಅನ್ನುವಂತಹ ವ್ಯಕ್ತಿ ಮತಪಟ್ಟಿಗಳ ಹೆಸರಿನ ಕುರಿತು ಒಂದು ಪೋಸ್ಟ್ ಅನ್ನು ಹಾಕ್ತಾರೆ. ನಾಸಿಕ್ ಪಶ್ಚಿಮ ಕ್ಷೇತ್ರದಲ್ಲಿ 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ 3.28 ಲಕ್ಷ ಮತದಾರರಿದ್ರು. ಆದ್ರೆ ಇದು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಟೈಮಿಗೆ 4.83 ಲಕ್ಷಕ್ಕೆ ಏರಿಕೆ ಆಗಿಬಿಡುತ್ತೆ. ಇಲ್ಲಿ 1.55 ಲಕ್ಷ ಮತದಾರರ ಸಂಖ್ಯೆ ಜಾಸ್ತಿ ಆಗಿಬಿಟ್ಟಿದೆ. ಹಿಂಗ್ನಾ ಕ್ಷೇತ್ರದಲ್ಲೂ ಕೂಡ ಹೀಗೆ ಆಗಿಬಿಟ್ಟಿದೆ. ಗ್ರಾಫಿಕ್ಸ್ ಅನ್ನು ಹಂಚಿಕೊಳ್ತಾರೆ. ಅಂದ್ರೆ ಇದು ಸಂಶೋಧನಾ ವರದಿ ಅನ್ನೋ ರೀತಿ ಸಂಜಯ್ ಕುಮಾರ್ ಬಿಂಬಿಸ್ತಾರೆ. ಮೊದಲೇ ಈ ಚುನಾವಣಾ ಆಯೋಗ ಸರಿ ಇಲ್ಲ, ನರೇಂದ್ರ ಮೋದಿಜಿ ಸರ್ಕಾರ ಸರಿ ಇಲ್ಲ ಅಂತ ಸುಮ್ಮನೆ ಆರೋಪವನ್ನ ಮಾಡ್ತಾ ಇದ್ದಂತಹ ಕಾಂಗ್ರೆಸ್ ನಾಯಕರಿಗೆ ಲಡ್ಡು ಬಂದು ಬಾಯಿಗೆ ಬಿತ್ತ ಅನ್ನೋ ಹಾಗೆ ಆಗಿಬಿಡ್ತು ನೋಡಿ. ಏನ್ ಎಲ್ಲ ರೊಚ್ಚಿಗೆದು ಬಿಟ್ರು. ಪವನ್ ಖೇರಾ ಸೇರಿ ಒಂದಷ್ಟು ಕಾಂಗ್ರೆಸ್ ನಾಯಕರು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದು, ಸುಳ್ಳನ್ನ ಹಬ್ಸಿದ್ದು, ಜನರನ್ನ ಮಂಗ ಮಾಡಿದ್ದು. ಆದ್ರೆ ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅನ್ನೋ ಹಾಗೆ ಆಸ್ ಯೂಶುವಲ್ ಕಾಂಗ್ರೆಸ್ಸಿನ ಷಡ್ಯಂತರ, ಕಾಂಗ್ರೆಸ್ಸಿನ ಕುತಂತ್ರ ಯಾವುದು ಫಲ ಕೊಡ್ಲಿಲ್ಲ. ಯಾವ ಸುಳ್ಳು ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ರು, ಯಾರು ಸಂಜಯ್ ಕುಮಾರ್ ಅನ್ನುವಂತಹ ವ್ಯಕ್ತಿ ಅವರೇ ಯೂಟರ್ನ್ ತಗೊಂಡು ಬಿಡ್ತಾರೆ. ಮಹಾರಾಷ್ಟ್ರ ಚುನಾವಣಾ ಮತದಾರರ ಪಟ್ಟಿಯ ಕುರಿತು ನಾನೇನು ಮಾಹಿತಿಯನ್ನ ಹಂಚಿಕೊಂಡಿದ್ನೋ ಅದು ತಪ್ಪಾಗಿಬಿಟ್ಟಿದೆ. ಮಾಹಿತಿಯನ್ನ ಹೋಲಿಕೆ ಮಾಡೋ ಭರದಲ್ಲಿ ಒಂದಷ್ಟು ತಪ್ಪು ಮಾಹಿತಿಯನ್ನು ಕೊಟ್ಟು ಬಿಟ್ಟಿದ್ದೀನಿ. ಇದು ನಮ್ಮ ಡೇಟಾ ಟೀಮ್ ಮಾಡಿದಂತಹ ತಪ್ಪು, ನನಗೆ ಗೊತ್ತಾಗ್ಬಿಟ್ಟಿದೆ. ಆಮೇಲೆ ನನಗೆ ಈ ತಪ್ಪು ಮಾಹಿತಿಯನ್ನ ನೀಡಬೇಕನ್ನುವಂತಹ ಯಾವ ಉದ್ದೇಶ ಕೂಡ ಇರಲಿಲ್ಲ. ಹಾಗಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ಅಂತ ಸಂಜಯ್ ಕುಮಾರ್ ಅವರು ಪೋಸ್ಟ್ ಅನ್ನ ಮಾಡಿಬಿಡ್ತಾರೆ.
ಹಳೆಯ ಪೋಸ್ಟನ್ನು ಡಿಲೀಟ್ ಕೂಡ ಮಾಡ್ತಾರೆ. ಪಾಪ ನೋಡಿ 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 ಇವರ ಆ ಬಣ್ಣ ನೋಡಿ ಇವರ ಈ ಬಣ್ಣ ನೋಡಿ ಅಂತ ಶೇರ್ ಮೇಲೆ ಶೇರ್ ಮಾಡಿದಂತಹ ಕಾಂಗ್ರೆಸ್ ನಾಯಕರಿಗೆ ಕರೆಂಟ್ ಹೊಡೆದಾಗ ಆಯ್ತು. ಕರೆಂಟ್ ಹೊಡೆದಂತಹ ಕಾಗೆ ಥರ ಆಗಿಬಿಟ್ರು. ಹಾಗಂತ ಈಗ ಜನರ ಎದುರು ಬಂದು ಇವರನ್ನ ಸತ್ಯವನ್ನ ಹೇಳಿದ್ರ? ಇಲ್ಲ. ಅಲ್ಲ, ಸತ್ಯ ಒಪ್ಕೊಳ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಚಾನ್ಸೇ ಇಲ್ಲ. ಅದು ಕಾಂಗ್ರೆಸ್ ನಾಯಕರಿಂದ. ಅಯ್ಯೋ, ಸುಳ್ಳು ಮಾಹಿತಿಯನ್ನ ಹಂಚ್ಕೊಂಡಂತಹ ಕಾಂಗ್ರೆಸ್ಸಿಗರಿಗೆ ಪಶ್ಚಾತ್ತಾಪ ಆಗುವಂಥ ಚಾನ್ಸ್ ಇಲ್ಲ. ಅಯ್ಯೋ, ನಮ್ಮ ಪ್ಲಾನ್ ಫೇಲ್ಯೂರ್ ಆಯ್ತಲ್ವಾ ಅನ್ನುವಂತಹ ಟೆನ್ಷನ್ ಒಂದಿದೆ. ವೀಕ್ಷಕರು, ಈಗ ನೀವೇ ಹೇಳಿ, ಕಾಂಗ್ರೆಸ್ ನಾಯಕರು ಇಂತಹ ಕೃತ್ಯಗಳನ್ನು ನೋಡಿದ್ರೆ ಯಾರಿಗಾದ್ರೂ ಇವರ ಮೇಲೆ ಅಥವಾ ಇವರು ಮಾಡ್ತಾ ಇರುವಂತಹ ನಾಟಕದ ಮೇಲೆ ಆದ್ರೂ ನಂಬಿಕೆ ಬರುತ್ತಾ? ಯಾವುದೋ ಒಂದು ಸಂಸ್ಥೆ ಡೇಟಾ ಬಿಡುಗಡೆಯನ್ನ ಮಾಡುತ್ತಂತೆ, ಆ ಸಂಸ್ಥೆ ವ್ಯಕ್ತಿಯೊಬ್ರು ಪೋಸ್ಟ್ ಅನ್ನು ಮಾಡ್ತಾರಂತೆ, ಅದನ್ನ ಪರಿಶೀಲನೆ ಕೂಡ ಮಾಡದೆ ಇವರೆಲ್ಲ ಶೇರ್ ಅನ್ನ ಮಾಡೋದಂತೆ. ಸಂವಿಧಾನದತ್ತವಾಗಿ ರಚನೆಯಾದಂತಹ ಚುನಾವಣಾ ಆಯೋಗವನ್ನೇ ನಂಬದ ಇವರು ಅದ್ಯಾವುದೋ ಕಂಪನಿಯ ವರದಿಯನ್ನು ನಂಬಿಬಿಡ್ತಾರೆ. ಅಪ್ಪಿ ತಪ್ಪಿ ಕೂಡ ಅದನ್ನ ಪರಿಶೀಲನೆ ಮಾಡುವಂತ ಗೋಜಿಗೂ ಹೋಗಲ್ಲ. ಸೋಖ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಬಿಡೋದು. ಹಾಗಾದ್ರೆ ಇವರಿಗೆ ಈ ಸುಳ್ಳು ಹೇಳೋ ಚಟ, ಆ ಅಭ್ಯಾಸ ಅದು ಎಷ್ಟಿದೆ ಅನ್ನುವಂಥದ್ದು ನೀವೇ ಒಂದು ಬಾರಿ ಯೋಚನೆ ಮಾಡಿ. ಜನರ ಎದುರು ಅದೆಷ್ಟೇ ಮರ್ಯಾದೆ ಹೋಗ್ಲಿ ಇವರಿಗೆ, ಜನ ಅದು ಎಷ್ಟೇ ಉಗಿಲಿ ಇವರಿಗೆ, ಮತ್ತೆ ಅದನ್ನ ಒರೆಸ್ಕೊಂಡು ಹೊಸ ನಾಟಕವನ್ನ ಹಿಡ್ಕೊಂಡು ಬಂದು ಬಿಡ್ತಾರೆ. ವೀಕ್ಷಕರೇ, ಈ ಕಾಂಗ್ರೆಸ್ನವರ ಸಮಸ್ಯೆ ಏನು ಗೊತ್ತಾ? ಮೋದಿಜಿ ಬಹಳ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರನ್ನ ಈಗ ದೂಷಿಸೋದಕ್ಕೆ ಏನು ಅಂದ್ರೆ ಏನು ಉಳ್ಕೊಂಡಿಲ್ಲ. ಒಂದು ಕಡೆ ಮೋದಿಜಿ ಅವರ ಅಲೆ, ಇನ್ನೊಂದು ಕಡೆ ಬಿಜೆಪಿಯ ತಾಕತ್ತು, ಅಭಿವೃದ್ಧಿ, ಇವೆಲ್ಲದರ ಎದುರು ನಿಂತು ಹೋರಾಡುವಂತಹ ಸಾಮರ್ಥ್ಯ ಈಗ ಕಾಂಗ್ರೆಸ್ನಲ್ಲಿ ಒಂದು ಚೂರು ಉಳ್ಕೊಂಡಿಲ್ಲ. ಅದಕ್ಕೋಸ್ಕರ ಚುನಾವಣಾ ಆಯೋಗದ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡಿ ಅದರಲ್ಲಿ ಮೋದಿಜಿ ಸರ್ಕಾರವನ್ನು ಹೇಳ್ಕೊಂಡು ಬಂದು ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಅದನ್ನು ಸತ್ಯ ಮಾಡುವಂತ ಪ್ರಯತ್ನದಲ್ಲಿದ್ದಾರೆ. ಇವರುಗಳ ಮುಖಕ್ಕೆ ಇವರನ್ನು ಯಾರಾದ್ರೂ ಪ್ರತಿಪಕ್ಷದ ನಾಯಕರು ಅಂತ ಹೇಳ್ತಾರ? ಜನರ ನಂಬಿಕೆಯಿಂದ ಗಳಿಸೋದಕ್ಕೆ ಯೋಗ್ಯತೆನೇ ಇಲ್ಲದಂತಹ ಇವರುಗಳು ಅದ್ಯಾವ ಸೀಮೆಯ ನಾಯಕರು ನೀವೇ ಹೇಳಿ? ಇವರದು ಯಾವ ಸೀಮೆಯ ಪ್ರತಿಪಕ್ಷ ನೀವೇ ಹೇಳಿ? ವೀಕ್ಷಕರೇ, ಕಾಂಗ್ರೆಸ್ಸಿನ ಚೋಟಾ ಮೋಟಾ ನಾಯಕರ ಕಥೆ ಒಂದು ಕಡೆ ಆದ್ರೆ ರಾಹುಲ್ ಗಾಂಧಿ ಅನ್ನುವಂತಹ ಮಹಾಶಯನ ಕಥೆ ಬೇರೆನೇ ಇದೆ. ರಾಹುಲ್ ಗಾಂಧಿ ಎಂತಹ ನಾಯಕ ನೋಡಿ, ಚುನಾವಣಾ ಆಯೋಗದ ವಿರುದ್ಧ ಆರೋಪವನ್ನ ಮಾಡಿಬಿಡ್ತಾರೆ. ಪ್ರಜಾಪ್ರಭುತ್ವದ ಮೌಲ್ಯ, ನರೇಂದ್ರ ಮೋದಿಜಿಯವರ ಸರ್ಕಾರದ ಬಗ್ಗೆ ಸಾಲು ಸಾಲು ಸುಳ್ಳುಗಳನ್ನ ಹೇಳ್ತಾರೆ. ಆಯೋಗದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ತಮ್ಮ ಪಕ್ಷದ ನಾಯಕರನ್ನ ಕರ್ಕೊಂಡು ಪ್ರತಿಭಟನೆಯನ್ನು ಕೂಡ ಮಾಡ್ತಾರೆ, ಸುದ್ದಿಗೋಷ್ಠಿ ನಡೆಸಿ ಪ್ರವಚನವನ್ನು ಕೂಡ ನೀಡ್ತಾರೆ. ಆದ್ರೆ ಅದೇ ಚುನಾವಣಾ ಆಯೋಗ ನೀವು ಮಾಡ್ತಿರುವಂತಹ ಆರೋಪಕ್ಕೆ ಸಾಕ್ಷಿಯನ್ನ ಕೊಡಿ, ದಾಖಲೆಯ ಜೊತೆಗೆ ಪ್ರಮಾಣ ಪತ್ರವನ್ನ ಕೊಡಿ ಅಂತ ಕೇಳಿದ್ರೆ ಉತ್ತರನೇ ಇಲ್ಲ. ಉತ್ತರ ಕೊಡದೆ ಹಿಟ್ ಹ್ಯಾಂಡರ್ ಅನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಅವರು. ಅಂದ್ರೆ ನಾನು ಮನಸ್ಸಿಗೆ ಬಂದ ಹಾಗೆ ಆರೋಪವನ್ನು ಮಾಡ್ತೀನಿ, ನಾನು ಪದೇ ಪದೇ ಸುಳ್ಳನ್ನು ಹೇಳ್ತೀನಿ, ನಾನು ಯಾವುದಕ್ಕೂ ಸಾಕ್ಷ್ಯವನ್ನು ಕೊಡಲ್ಲ, ಆದ್ರೆ ನಾನು ಹೇಳೋದನ್ನ ಜನ ನಂಬಬಿಡ್ಬೇಕು. ನೀವು ಅದೇನೇ ಕೇಳಿ, ಎಂಥದ್ದೇ ಸಾಕ್ಷಿ ಕೇಳಿ, ನಾನು ಮಾತ್ರ ಕೊಡಲ್ಲ, ಅದು ನನ್ನಿಷ್ಟ ಅನ್ನೋ ರೀತಿ ಆಡ್ತಾ ಇದ್ದಾರೆ. ಹೌದಲ್ವೋ? ರಾಹುಲ್ ಗಾಂಧಿ ಅವರೇ, ನಿಮಗೆ ಅಷ್ಟೊಂದು ಜವಾಬ್ದಾರಿ ಇದ್ರೆ, ಅಷ್ಟೊಂದು ತಾಕತ್ತಿದ್ರೆ, ನೀವು ಸತ್ಯವಂತರೇ ಆಗಿದ್ದರೆ ಚುನಾವಣಾ ಆಯೋಗಕ್ಕೆ ಮತಗಳ್ಳತನದ ಕುರಿತು ಸಾಕ್ಷಿಯನ್ನು ಕೊಡಿಯಲ್ಲ. ನಾನು ಹೇಳ್ತಾ ಇರೋದೆಲ್ಲ ನಿಜ, ನಾನು ಸುಳ್ಳು ಮಾಹಿತಿಯನ್ನು ನೀಡಿದ್ರೆ ನನ್ನ ವಿರುದ್ಧ ಅದು ಏನು ಆಕ್ಷನ್ ಅನ್ನು ತಗೊಳ್ತೀರೋ ಅದನ್ನು ತಗೊಳ್ಳಿ ಅಂತ ಆಯೋಗಕ್ಕೆ ಹೇಳಿ ಅಲ್ಲ ನೀವು. ಅದು ಬಿಟ್ಟು ಈ ರೀತಿ ನಾಟಕವನ್ನ ಮಾಡಿ ಏನು ಸಾಧಿಸ್ತೀರಾ? ನಿಮ್ಮ ಯೋಗ್ಯತೆನೇ ಇಷ್ಟು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತು. ನೀವು ತಿಪ್ಪರ್ಲಾಗವನ್ನ ಹಾಕಿದ್ರು ನಿಮ್ಮ ನಿಜ ಬಣ್ಣವನ್ನ ಬದಲಾಯಿಸೋದಕ್ಕಂತೂ ಸಾಧ್ಯನೇ ಇಲ್ಲ. ನೆನಪಲ್ಲಿರಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.